ಆತ್ಮೀಯ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಮೇಶ್. ಸ್ನೇಹಿತರೆ, ಈ ದಿನದ ವಿಷಯ ಆದರ್ಶ ಗುಣಗಳ ಸಾಗರ ಬುದ್ಧ. ಆತ್ಮೀಯರೇ, ಎಲ್ಲರೆಡೆಗೂ ಪ್ರೀತಿ, ದಯೆ, ಅನುಕಂಪ ಇವೇ ಮೊದಲಾದ ಮಾನವೀಯ ಧರ್ಮಗಳನ್ನು ಸಾರಿದ, ದುಃಖವನ್ನ ಮೀರಿ ಬದುಕುವ ನೀತಿಯನ್ನು ತೋರಿದ ಭಗವಾನ್ ಬುದ್ಧನ ಬದುಕಿನ ಕಥನ ಮಾನವ ಕುಲಕ್ಕೆ ಸರ್ವಕಾಲಿಕ ಪಾಠ. ಸಿದ್ಧಾರ್ಥ ಗೌತಮರು ಬೌದ್ಧ ಧರ್ಮವನ್ನು ಸ್ಥಾಪಿಸಿದ ಮಹಾನ್ ಆಧ್ಯಾತ್ಮಿಕ ನಾಯಕ. ಬುದ್ಧ ಸಂಪ್ರದಾಯಗಳಲ್ಲಿ ಅವನನ್ನು ಸುಪ್ರೀಂ ಬುದ್ಧ ಎಂದು ಪರಿಗಣಿಸಲಾಗುತ್ತದೆ. ಬುದ್ಧ ಎಂದರೆ ಜಾಗೃತ ಅಥವಾ ಪ್ರಬುದ್ಧ ಎಂದು ಅರ್ಥೈಸಲಾಗುತ್ತದೆ. ನಿರಂತರ ತಪಸ್ಸು, ಧ್ಯಾನದ ಮೂಲಕ ಮಾನವ ಧರ್ಮದ ತತ್ವಗಳೇನು ಎಂಬುದನ್ನು ಕಂಡುಕೊಂಡ ಬುದ್ಧ ಅವುಗಳನ್ನು ಇಡೀ ಜಗತ್ತಿಗೆ ಸಾರುತ್ತಾನೆ. ಅನೇಕ ಕಡೆ ಆಧ್ಯಾತ್ಮಿಕ ಉಪನ್ಯಾಸಗಳನ್ನು ನೀಡುವ ಮೂಲಕ ಮಾನವ ಧರ್ಮದ ಆಶಯವನ್ನು ಜನರಿಗೆ ತಿಳಿಸಿಕೊಡುತ್ತಾನೆ. ಮನುಷ್ಯ ಅನುಭವಿಸುತ್ತಿರುವಂತಹ ಕಷ್ಟಗಳಿಗೆ ತತ್ಕ್ಷಣ ಸ್ಪಂದಿಸುವುದೇ ನಿಜವಾದ ಮಾನವ ಧರ್ಮ ಎಂಬ ನಿಲುವು ಗೌತಮ ಬುದ್ಧನದ್ದು. ಪ್ರತಿಯೊಬ್ಬರೂ ಜೀವನದಲ್ಲಿ ಯಶಸ್ಸನ್ನು ಹೊಂದಲು ಬಯಸುತ್ತಾರೆ. ಯಶಸ್ವಿ ಜೀವನ ನಡೆಸಲು ಬುದ್ಧ ಅಷ್ಟಾಂಗ ಮಾರ್ಗಗಳನ್ನು ಸೂಚಿಸುತ್ತಾನೆ. ಅವುಗಳು ಒಳ್ಳೆಯ ಮಾತು, ಒಳ್ಳೆಯ ನಡೆ, ಒಳ್ಳೆಯ ಯೋಚನೆ, ಒಳ್ಳೆಯ ಕಾರ್ಯ, ಒಳ್ಳೆಯ ನಂಬಿಕೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ವಿಚಾರ, ಒಳ್ಳೆಯ ಜೀವನೋಪಾಯ. ಇವು ಬದುಕಿನಲ್ಲಿ ಎಲ್ಲವೂ ಸಕಾರಾತ್ಮಕ ಹಾದಿಯಲ್ಲಿದ್ದರೆ ಜೀವನ ಯಶಸ್ವಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಾವು ನಡೆಯುವ ಹಾದಿ ಸರಿಯಾಗಿದ್ದರೆ, ನಾವು ಮಾಡುವ ಕಾರ್ಯ, ಆಡುವ ಮಾತು ಸತ್ಯದ ನೆರಳಿನಲ್ಲಿದ್ದರೆ ಜಗತ್ತಿನಲ್ಲಿ ಯಾರಿಗೂ ಹೆದರಬೇಕಿಲ್ಲ ಎಂಬ ತತ್ವವನ್ನು ಜಗತ್ತಿಗೆ ಸಾರಿದ ಬುದ್ಧನ ಜೀವನ ಎಲ್ಲ ಕಾಲದ ಮನುಕುಲಕ್ಕೂ ಮಾದರಿ. ಲೋಕದ ಒಳಿತಿಗಾಗಿ, ಜನರ ದುಃಖ ನಿವಾರಣೆಗಾಗಿ ತನ್ನ ರಾಜವೈಭೋಗವನ್ನೆಲ್ಲ ತ್ಯಜಿಸಿ ಸತ್ಯದ ಹುಡುಕಾಟಕ್ಕಾಗಿ ನಿರಂತರ ತಪಗೈದಂತಹ ಮಹಾಮಾನವತಾವಾದಿ ಬುದ್ಧ. ಈತನ ಬದುಕಿನ ಸಂದೇಶಗಳಲ್ಲಿ ಪ್ರಚಲಿತದಲ್ಲಿರುವಂತಹ ಕೆಲವು ಸಂದೇಶಗಳನ್ನು ಇಲ್ಲಿ ನೋಡೋಣ. ಶೂನ್ಯದಿಂದಲೇ ಆರಂಭ. ಯಾವುದೇ ಒಂದು ಕೆಲಸವು ಶೂನ್ಯದಿಂದಲೇ ಆರಂಭವಾಗುತ್ತದೆ. ಒಂದು ಖಾಲಿ ಬಕೆಟ್ ತುಂಬುವುದು ಹನಿ ಹನಿ ನೀರು ಕೂಡಿದಾಗಲೇ. ಹನಿ ಹನಿ ಸೇರಿದರೆ ಹಳ್ಳ ಎಂಬ ಮಾತಿದೆ. ಅಂತೆಯೇ ನಾವು ಆರಂಭಿಸುವಂತಹ ಚಿಕ್ಕ ಕೆಲಸವು ಯಶಸ್ವಿಯಾಗುವುದಕ್ಕೆ ಬಹಳಷ್ಟು ದಿನಗಳು ಕಾಯಬೇಕು. ಒಂದು ಮರ ಹಣ್ಣು ಬಿಡುವುದಕ್ಕೂ ಹೇಗೆ ಕಾಯಬೇಕೋ ಹಾಗೆಯೇ ಗಿಡ ಚಿಗುರಿ ಮೊಗ್ಗು ಆಗಿ ಹೂವಾಗಿ ಕಾಯಿ ಬಲಿತು ಹಣ್ಣಾಗಲು ತಾಳ್ಮೆಯಿಂದ ಕಾಯಬೇಕಲ್ಲವೇ? ಮಾಡುವಂತಹ ಕೆಲಸದಲ್ಲಿ ಸ್ಥಿರವಾಗಿದ್ದರೆ ಮತ್ತು ತಾಳ್ಮೆಯಲ್ಲಿದ್ದರೆ ಯಶಸ್ಸು ಸಾಧ್ಯ ಎಂಬ ಮಾತನ್ನು ಹೇಳ್ತಾರೆ. ಯೋಚನೆಗಳು ಪ್ರಾಯೋಗಿಕವಾಗಿ ಬದಲಾಗಬೇಕು ಎಂಬುದಾಗಿ ಹೇಳ್ತಾರೆ. ಮನಸ್ಸೇ ಎಲ್ಲದಕ್ಕೂ ಮೂಲ. ಯೋಚನೆಗಳೇ ನಮ್ಮ ಕ್ರಿಯೆಗಳನ್ನು ನಿರ್ಧರಿಸುತ್ತವೆ. ನಮ್ಮ ಕ್ರಿಯೆಗಳು ಫಲಿತಾಂಶವನ್ನು ನಿರ್ಧರಿಸುತ್ತವೆ. ಆಲೋಚನಾ ಕ್ರಮ ಸರಿಯಾಗಿದ್ದರೆ ನಾವು ಬಯಸಿದ್ದನ್ನು ಪಡೆಯಬಹುದು. ಆಲೋಚನೆಗಳನ್ನು ಬದಲಾಯಿಸಿಕೊಂಡರೆ ಬದುಕನ್ನು ಬದಲಾಯಿಸಿಕೊಂಡಂತೆ. ನಮ್ಮಿಂದ ತಪ್ಪುಗಳು ಆಗುವುದು ನಮ್ಮ ತಪ್ಪಾದ ಆಲೋಚನೆ ಕ್ರಮಗಳಿಂದ. ಹಾಗಾಗಿ ಸರಿಯಾದಂತಹ ಆಲೋಚನಾ ಕ್ರಮವಿರಲಿ, ಆಲೋಚನೆಗಳು ಪ್ರಾಯೋಗಿಕವಾಗಿ ರೂಪುಗೊಳ್ಳುವಂತಾಗಲಿ ಎಂಬ ಒಂದು ಮಾತನ್ನು ಗೌತಮ ಬುದ್ಧರು ತಮ್ಮ ಬೋಧನೆಯಲ್ಲಿ ಹೇಳ್ತಾ ಇದ್ದರು. ಹಾಗೆಯೇ ಕ್ಷಮಿಸುವಂತಹ ಗುಣ. ತಪ್ಪುಗಳು ಆಗುವುದು ಸಹಜ. ತಪ್ಪು ಮಾಡಿದವನನ್ನು ಸಹಜವಾಗಿ ಕ್ಷಮಿಸುವಂತಹ ಗುಣ ಇರಬೇಕು. ಒಂದು ಸಂಬಂಧವನ್ನು ಏಕಾಏಕಿ ಕಡಿದುಕೊಳ್ಳುವ ಬದಲು ಕ್ಷಮಿಸುವಂತಹ ಗುಣದಿಂದ ಬಾಂಧವ್ಯವನ್ನು ಉಳಿಸಿಕೊಳ್ಳುವುದು ಉತ್ತಮವಲ್ಲವೇ ಎಂಬ ಮಾತನ್ನು ಹೇಳ್ತಾರೆ. ಹಾಗೆಯೇ ಕೆಲಸದಲ್ಲಿ ನಿಷ್ಠೆ ಇರಬೇಕು ಎಂಬ ಸಂದೇಶವನ್ನು ಸಾರ್ತಾರೆ. ಪಕ್ಷಿಗಳಿಗೆ ಆಹಾರವಾಗಿ ದೇವರು ಹುಳುಗಳನ್ನು ಸೃಷ್ಟಿಸಿದ್ದಾನೆ. ಹಾಗಂತ ಹುಳುಗಳನ್ನು ಹಕ್ಕಿಯ ಗೂಡಿಗೆ ಎಸೆಯುವುದಿಲ್ಲ. ಪಕ್ಷಿ ತಾನಾಗಿಯೇ ತನ್ನ ಆಹಾರವನ್ನು ಹುಡುಕಿಕೊಳ್ಳಬೇಕು. ಹಾಗೆಯೇ ಶ್ರೇಷ್ಠನೆನಿಸಿಕೊಳ್ಳಲು ತಮ್ಮ ಕೆಲಸವನ್ನು ಉತ್ತಮವಾಗಿ ನಿರ್ವಹಿಸಬೇಕು. ವ್ಯಕ್ತಿಯೊಬ್ಬ ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡದ ಹೊರತು ಶ್ರೇಷ್ಠನೆನಿಸಿಕೊಳ್ಳುವುದಿಲ್ಲ ಎಂಬ ಮಾತನ್ನು ಗೌತಮ ಬುದ್ಧರು ತಮ್ಮ ಸಂದೇಶದಲ್ಲಿ ಸಾರ್ತಾರೆ. ಹಾಗೆಯೇ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವೂ ಕೂಡ ನಮ್ಮಲ್ಲಿರಬೇಕಾಗತ್ತೆ. ಯಾವುದೇ ಸಂದರ್ಭದಲ್ಲಾಗಲಿ ಇತರರ ದೃಷ್ಟಿಕೋನವನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸಬೇಕು. ಇತರರ ಮೇಲಿನ ಸಿಟ್ಟು ಬಂದರೂ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಮನಸ್ಸಿನ ಶಾಂತಿಗೆ ಬಹಳ ಮುಖ್ಯ ಎಂಬುದಾಗೂ ಕೂಡ ಹೇಳ್ತಾರೆ. ಹಾಗೆ ತಮ್ಮ ಬೋಧನೆಯಲ್ಲಿ ಮುಂದುವರಿಸ್ತಾ ಮನಸ್ಸನ್ನು ಗೆಲ್ಲಿ ಎಂಬ ಮಾತನ್ನು ಹೇಳ್ತಾರೆ. ಅಂದರೆ 1000 ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಮ್ಮನ್ನು ನಾವು ಗೆಲ್ಲುವುದು ಉತ್ತಮ.
ಆಗ ಗೆಲುವು ನಮ್ಮದೇ ಆಗಿರುತ್ತದೆ. ತನ್ನನ್ನು ತಾನು ಜಯಿಸಬಲ್ಲವನು ಪರಾಕ್ರಮಿಗಿಂತಲೂ ದೊಡ್ಡವನು. ನಮ್ಮನ್ನು ನಾವು ಗೆಲ್ಲಲು ನಮ್ಮ ಮನಸ್ಸನ್ನು ಗೆಲ್ಲಬೇಕು. ಅದಕ್ಕೆ ನಮ್ಮ ಆಲೋಚನೆಗಳನ್ನು ನಾವು ನಿಯಂತ್ರಿಸಿಕೊಳ್ಳಲೇಬೇಕು. ಆಲೋಚನೆಗಳನ್ನು ಹೇಗೆ ನಿಯಂತ್ರಿಸಿಕೊಳ್ಳಲು ಸಾಧ್ಯ ಎಂಬ ಮಾತು ಬರಬಹುದು. ನಮ್ಮ ತಲೆಯ ಮೇಲೆ ಹಕ್ಕಿ ಹಾರುವುದನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲದೆ ಇರಬಹುದು, ಆದರೆ ತಲೆ ಮೇಲೆ ಒಂದು ಗೂಡು ಕಟ್ಟುವುದನ್ನು ತಡೆಯುವುದು ಸಾಧ್ಯವಿದೆ. ಅಂದರೆ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ ಎಂಬ ಮಾತನ್ನು ಹೇಳ್ತಾರೆ. ಹಾಗೆ ದ್ವೇಷದಿಂದ ದ್ವೇಷವನ್ನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನ ಪ್ರೀತಿಯಿಂದ ಗೆಲ್ಲಬಹುದು. ಇದು ಶಾಶ್ವತ ಸತ್ಯ. ಮನದೊಳಗಿನ ದುಃಖ, ಹತಾಶೆ, ಕೋಪವನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗುವುದು ಪ್ರೀತಿಯಿಂದಲೇ ಮಾತ್ರ ಎಂಬ ಒಂದು ಸಂದೇಶವನ್ನು ಅವರು ತಮ್ಮ ಬೋಧನೆಯಲ್ಲಿ ತಿಳಿಸ್ತಾರೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ಅಂಶಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಯಶಸ್ಸು ಅಂತಕ್ಕಂಥದ್ದು ಶೂನ್ಯದಿಂದಲೇ ಆರಂಭವಾಗುವಂತಹದ್ದು. ಹಾಗೆ ನಮ್ಮ ಆಲೋಚನೆಗಳು ಪ್ರಾಯೋಗಿಕವಾಗಿರಬೇಕು ಅಂತಕ್ಕಂತಹ ಬೋಧನೆಗಳು, ಕ್ಷಮಿಸುವಂತಹ ಗುಣಗಳಿರಬೇಕು, ಎಲ್ಲರನ್ನ ಪ್ರೀತಿಸುವಂತಹ ಗುಣವಿರಬೇಕು, ನಮ್ಮ ಮನಸ್ಸನ್ನು ಗೆಲ್ಲಬೇಕು, ಬೇರೆಯವರನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು, ನಮ್ಮ ಕೆಲಸದಲ್ಲಿ ನಿಷ್ಠೆ ಇರಬೇಕು ಅಂತಕ್ಕಂತಹ ಎಲ್ಲ ಬೋಧನೆಗಳು ನಿಜಕ್ಕೂ ಇಂದಿನ ಸಮಾಜಕ್ಕೆ, ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಂದು ಜೀವಿಗೂ ಬೇಕಾದಂತಹ ಮಾರ್ಗದರ್ಶನವಾಗಿರುವಂತಹದ್ದು. ಹಾಗಾಗಿ ಇವುಗಳನ್ನು ಅರ್ಥ ಮಾಡಿಕೊಂಡು ಇವುಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ಉತ್ತಮ ಆದರ್ಶ ವ್ಯಕ್ತಿಯಾಗಿ ಹೊರಹೊಮ್ಮಬಹುದು ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ನಾಳೆ ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.